ಎಲ್ಲ ಮಕ್ಕಳು ಜಾಸ್ತಿ ಇದ್ದರು, ಸ್ಕೂಲ್ ಮಕ್ಕಳೇ ಜಾಸ್ತಿ ಅದಾರ. ನಾಳೆದಲ್ಲಿ ನಿಮ್ಮ ಮ್ಯಾಗ ಬರ್ತಾರೆ, ಬಯಲಾಟ ದೊಡ್ಡಾಟ ಹಾಡಿಗೆ ಮಂದಿ ಸೇರ್ತೈತೆ ಹಳ್ಳಿ ಒಳಗೆ. ಇಷ್ಟೇ ನಾವು ಹಳ್ಳಿಗಳಿಗೆ ಬರದೆ ಭಾಳ ದಿವಸ ಆಗಿದೆ. ಬೆಂಗಳೂರಾಗ ಬರೀ ಆಡಿಟೋರಿಯಂ ಕಾರ್ಯಕ್ರಮ ಭಾಳ ಚಂದ ಬಂದು ಕುಂದಿರ್ತಾರೆ, ಭಯಂಕರ ಶಿಸ್ತು. ನಗಂಗಿಲ್ಲ, ಇವು ಎದ್ವಾ ಕುಂತಿರ್ತಾವ, ಬಿದ್ದು 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 ನಗ್ತಾವ, ಹಣಿನೆಲ್ಲ ಕಚ್ಚಿ ನಗ್ತಾರ್ರಿ. ನಗ ನೋಡ್ಬೇಕು ನಮ್ಮ ಕಡೆಗೆ, ಆದ್ರೆ ರೊಕ್ಕ ಕೊಡಂಗಿಲ್ಲ. ಬೆಳತನ ಮಾತಾಡೋ ಬಣ್ಣ ಸೇರಿ ನಾವು ಒಂದು ಪೈಸಾ ಏನು ನಾವು ಕೊಡೋದಿಲ್ಲ. ಬೆಂಗಳೂರಾಗ ಅರ್ಧ ಗಂಟೆ ಮಾತಾಡಿ ಸರ್ ಸಾಕು, ಬೇರೆ ಕಾರ್ಯಕ್ರಮ ಇದೆ, ದುಡ್ಡು ತಗೊಳ್ಳಿ ಸರ್ ಅಂತೇಳಿ ಮೊದಲೇ ಕವರ್ ಕೊಡ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಜೋಕ್ ಕ್ಲಿಕ್ ಹಾಕವ ಇಲ್ಲ ಅಂತ ಉತ್ತರ ಕರ್ನಾಟಕದಾಗ ಅಡ್ಡಾಡಿ ಸುಮ್ಮನೆ ನಗಿಸಿ ಹೋಗ್ತೀವಿ. ಬೆಂಗಳೂರಾಗ ಅದಕ್ಕೆ ಚಾರ್ಜ್ ಮಾಡ್ತೀವಿ ಸ್ನೇಹಿತರು. ನಾವು ಅವ್ರದ್ದು ಕಲಿಬೇಕು, ಅವ್ರದ್ದು ನಮ್ಮದು ಕಲಿಬೇಕು ಸ್ನೇಹಿತರೆ. ಇದೇ ಈ ಸಾಂಸ್ಕೃತಿಕ ಸಮಾರಂಭಗಳ ಉತ್ಸವಗಳ ಉದ್ದೇಶ ಇದೆ. ಒಂದೊಂದು ಪ್ರಾದೇಶಿಕತೆಯ ಪರಿಚಯ ಇನ್ನೊಬ್ಬರಿಗೆ, ಬೆಂಗಳೂರಿಂದ ಬಂದಂಥ ಕಲಾವಿದರಿಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಗೊತ್ತಾಗಬೇಕು. ನಾವು ಅಲ್ಲಿಗೆ ಹೋದರೆ ನಮ್ಮ ಕೆಂಪೇಗೌಡರ ಬಗ್ಗೆ ಗೊತ್ತಾಗುತ್ತೆ. ಯಾಕಂದರೆ ಸಮಗ್ರ ಕರ್ನಾಟಕವನ್ನೇ ನಾವು ಒಂದು ದೇಶ ಅಂತ ತಿಳ್ಕೊಂಡು ಆರಾಧಿಸ್ಬೇಕು. ನಾವು ಯಾವುದೇ ಊರಾಗಿರಲಿ, ನಾವು ಕಿತ್ತೂರಾಗದೀವಿ ರೀ, ಸಂಗೊಳ್ಳಿಯಾಗದೀವಿ ರೀ, ಬೈಲಮಂದಾಗದೀವಿ ರೀ ಅಂತೀವಿ. ಅದಾಗ ಬೆಂಗಳೂರಿಗೆ ಹೋದ್ವಿ ಅಂದರೆ ಇದೇ ಊರ ಹೆಸರು ಹೇಳ್ತೀವಿ. ಬೆಂಗಳೂರು ಬಿಟ್ಟು ತಮಿಳ್ನಾಡಿಗೆ ಹೋದ್ರೆ ನೀವು ಕರ್ನಾಟಕದವ್ರು ನಾವು ಅಂತ ಹೇಳ್ತೀವಿ. ಅಲ್ಲಿ ರಾಜ್ಯ ಬಂತಾಗಲಿ. ಕರ್ನಾಟಕ ಬಿಟ್ಟು ಬೇರೆ ರಾಜ್ಯ ಹೇಳ್ತೀವಿ. ಬೇರೆ ದೆಹಲಿಗೆ ಹೋಗ್ರಿ ಕರ್ನಾಟಕ ಅಂತ ಹೇಳ್ತೀವಿ. ವಿಮಾನ ಹತ್ತಿರಿ ಇಂಡಿಯಾ, 3.5 ತಾಸು ಇಲ್ಲಿಂದ ದುಬೈದಾಗ ಇಳಿದ್ರಿ ಅಂದ್ರೆ ಯಾವ ಊರಪ್ಪ, ನಮ್ಮ ಸಂಗೊಳ್ಳಿದೆ. ಅವ್ರಿಗೇನು ಗೊತ್ತಾಗತ್ತೆ ಸಂಗೊಳ್ಳಿ ಅಂದ್ರೆ? ಅವಾಗ ಇಂಡಿಯಾ ಅಂತ ಹೇಳ್ಬೇಕಾಗತ್ತೆ. ಅಮೇರಿಕಾಕ್ಕೆ ಹೋದ್ರಂತೂ ಇನ್ನೂ ಗದ್ದಲ ಸ್ನೇಹಿತರೆ. ಹೀಗಾಗಿ ಬೇರೆ ದೇಶಕ್ಕೆ ಹೋದ್ರಿ ಅಂದ್ರೆ ನಿಮ್ಮ ಭಾಷೆ ಕೌಂಟ್ ಆಗತ್ತ. ನಾವು 11 ದೇಶ ಅಡ್ಡಾಡಿ 3 ಮಂದಿ ಸೇರಿ ಅಮೇರಿಕದವ್ರು ಕಳಿಸಿದ್ರು ಅಂದ್ರೆ ನಿಮ್ಮನ್ನ ಕೇಳ್ತಾವ ಪಾಪ. ನಮ್ಮ ಅವ್ರಿಗೇನು ತಿಳಿದಿತ್ತು, ಅವ್ರ ಭಾಷೆನ ಅವ್ರಿಗೆ ತಿಳಿಯಂಗಿಲ್ಲ. ಯಾರು ನಮ್ಮನ್ನು ಕರೆಸ್ತಾರಂದ್ರೆ ಸ್ನೇಹಿತರೆ, ಸಂಗೊಳ್ಳಿ, ಬೆಳಗಾವಿ, ಕಿತ್ತೂರು, ಹಾವೇರಿಯಲ್ಲಿ ಇರ್ತಕ್ಕಂಥ ನಮ್ಮ ಕನ್ನಡಿಗರ ಮಕ್ಕಳೇನು ಓದಿ ಅಲ್ಲಿ ನೌಕರಿ ಮಾಡಕತ್ತಾರ, ಅವರು ಅಲ್ಲೊಂದೊಂದು ಕನ್ನಡ ಸಂಘ ಸ್ಥಾಪಿಸ್ತಾರೆ ಸ್ನೇಹಿತರೆ. ದುಬೈ ಕನ್ನಡ ಸಂಘ, ಅಮೇರಿಕಾ ಕನ್ನಡ ಸಂಘ ಅಕ್ಕ ಸಂಸ್ಥೆ, ಆಸ್ಟ್ರೇಲಿಯಾ ಕನ್ನಡ ಸಂಘ ಸಿಡ್ನಿ, ಅವರೆಲ್ಲ ನಮ್ಮವರೇ, ಇಲ್ಲಿಯವರೇ. ನಮಗೆ ಅಲ್ಲಿ ಹೋದ್ರೆ ಊಟಕ್ಕೆ ತ್ರಾಸಿಲ್ರಿ, ಮಕ್ಕೋಣಕ್ಕೆ ತ್ರಾಸಿಲ್ಲ, ಅವ್ರ ಮನೆಗಳಾಗೆ ನಮ್ಮನ್ನು ಇಳಿಸಿವಂತ. ಅಲ್ಲಿ ಹೋಗಿ ನಾವು ಹೋಟ್ಲದಾಗ ಇಳಿದ್ರೆ ನಮ್ದು 1 ತಿಂಗಳ ಪಗಾರ ಅಮೇರಿಕಾದಾಗ ಮುಂಜಾನೆ ನಾಷ್ಟಕ್ಕೆ ಬಗೆಯಾರ ಹೋಗ್ಬಿಡ್ತು. ಎಲ್ಲ ಡಾಲರ್ ಲೆಕ್ಕದಾಗ. ಅಲ್ಲಿ ಇಂಡಿಯನ್ ಊಟ ಸಿಗಂಗಿಲ್ಲ, ರೊಟ್ಟಿ ತಿಂದ ಊಟ ಇಲ್ಲ. ನಾವು ಬೆಂಗಳೂರಿಗೆ ಹೋಗಿ ನಾವು ರೊಟ್ಟಿ ಮರ್ತು ಬಿಟ್ಟಿವಿ. ಬೆಂಗಳೂರು ಬಂದು ಈಗ ನಮ್ಮ ನೋಡಿ ರೊಟ್ಟಿ ಖಾನಾವಳಿ, ಇಲ್ಲಿಯವರು ಹೋಗಿ ಖಾನಾವಳಿ ಇಟ್ಟಾರ. ರೊಟ್ಟಿನ ಗೊತ್ತಿಲ್ಲ ರೊಕ್ಕ. ಅಯ್ಯೋ ಇಷ್ಟು ದೊಡ್ಡ ರೊಟ್ಟಿ ಯಾವಾಗ ತಿಂತೀರಾ ಅಂತಾರೆ. ಮತ್ತೇನಾದ್ರು ಹಿಡಿಯೋದನ್ನು ತಾವು ತಿಳ್ಕೊಂಡ್ರು ಮುರಿಬೇಕು. ನಾನು ಉತ್ತರ ಕರ್ನಾಟಕ ರೊಟ್ಟಿ ಮೇಳ ಆಗಿತ್ತು ಬೆಂಗಳೂರ ಪ್ಯಾಲೇಸ್ ಗ್ರೌಂಡ್ನಾಗ. ನಮ್ಮ ಗೆಳೆಯ ಅಲ್ಲೇ ಬೆಂಗಳೂರಾಗ ಹುಟ್ಟಾನ, ಅಲ್ಲೇ ಬೆಳೆದಾನ, ಅಲ್ಲೇ ನೌಕರಿ ಮಾಡ್ಕೊಂತ ಅಲ್ಲೇ ಅದ. ಅವನು ಕರ್ಕೊಂಡೋಗಿ ಫಸ್ಟ್ ಸ್ವಲ್ಪ ಟೈಟ್ ಮಾಡ್ಬಾರಪ್ಪ ಇದನ್ನ ಬಿಡ. ಅಯ್ಯೋ ಹೆಂಗೈತಪ್ಪ ಈ ಊರಾಗ ಪರಿಸ್ಥಿತಿ? ಚಲೋ ಐತಿಲ್ಲ? ಹಾಂ, ಚಲೋ ಐತಂದ್ರೆ ಏನು ತಿಳ್ಕೊಬೇಕು ನಾನು? ಸಿಗ್ತೈತಂದ್ರೆ ಚಲೋ ಐತೆ ಅಂತೀರಿ ನಮ್ಮ ಮಂದಿ ಲೆಕ್ಕ. ಮೋದಿಯವ್ರು ಬಂದ ಮೇಲೆ ಎಲ್ಲ ಗದ್ಲಕ್ಕೆ ಬಿದ್ದು ಬಿಟ್ಟೈತೆ, ಹೌದಲ್ಲ? ಅಪ್ಪ 500 ನೋಟ್ ಸಿಗಾಕತ್ತೇವಿಲ್ಲ? ಅದವ ಯಾರು ತಗೋದು ಕೊಡ್ರು, ನನಗೆ ಇನ್ನೂ ಸಿಕ್ಕಿಲ್ಲ. ಮೋದಿಯವ್ರು ಎಂತೆಂಥ ಯೋಜನೆ ತಂದ್ರಿ. ಕಪ್ಪು ಹಣವನ್ನು ಬಿಳಿ ಮಾಡ್ತೀವಿ ಅಂದ್ರು, ಭಾಳ ಸಂತೋಷ. ಅವ ತಪಸ್ಸು ಮಾಡ್ಕೊಂಡು ಕೂತಿದ್ದ. ಅವು ಹೊರಗೆ ಮೋದಿ ಈಗ ಮಾಡಿದ್ದು ಗೊತ್ತೇ ಇಲ್ಲ. ಲಕ್ಷ್ಮಿ ಪ್ರತ್ಯಕ್ಷ ಆಗಿಬಿಟ್ಲು. ಅವು ಯವ್ವ ನನಗೆ ರೊಕ್ಕ ಕೊಡು, ಬೇರೆ ಏನು ಬೇಡ ಅಂತ. ಹೋಗ ಮಗನೇ ಅಂತೇಳಿ ಹಾಕಿ 1500 ನೋಟ್ ಬಂಡಲ್ ಒಗೆದು ಬಿಟ್ಲು ಅವ್ನ ಮ್ಯಾಲೆ. ಯವ್ವ ಹೊರಗೆ ಬಂದು ನೋಡ್ತಾನೆ, ಎಲ್ಲೆಲ್ಲಿ ನಡಿವರು. ನನಗೇನು ಗೊತ್ತ ತೊಗೊಂಬರ ತಪಸ್ಸಿ ಕುಂತಿದ್ದೆ ನಾನು, ಹೆಂಗೆ ಹಿಂಗೆ ಆದ್ರೆ ಅಂದು ಕೇಳಿ ಮತ್ತೆ ಹಾಕಿನ ಬೇಡ್ಕೊಂಡು ಯವ್ವ ಮತ್ತೆ ಪ್ರತ್ಯಕ್ಷ ಅದು ಏನು ಯವ್ವ ನಡೆಯಂಗಿಲ್ಲ ಈ ನೋಟು. 15 ವರ್ಷ ತಪಸ್ಸು ಮಾಡ್ಕೊಂತೆ, ಹೊರಗೆ ಬರೋದ್ರಾಗ ಮೋದಿ ಚೇಂಜ್ ಮಾಡಿಬಿಟ್ಟಾನಂತ. ನಮ್ತಾಗ ಏನು ಮಾಡ್ಲಪ್ಪ, ನಾನು ಹಳೆ ಲಕ್ಷ್ಮಿ ನಂತಾಗ ಹಳೆ ನೋಟ ಅದಾವ. ನೀನು ರೊಕ್ಕ ಕೇಳಿದಿ ಕೊಟ್ಟೆ, ಎಕ್ಸ್ಚೇಂಜ್ ಏನೈತಿ ಅದನ್ನು ಮೋದಿನೇ ಕೇಳಿಕೊ ನೀನು, ಅವನು ಕುರಿತು ತಪಸ್ಸು ಮಾಡು ನೀನು. ಅಂದರೆ ಸ್ನೇಹಿತರೆ, ಹಾಸ್ಯಕ್ಕೆ ಇಂಥದೇ ವಸ್ತು ಅಂತ. ನಾವು ಯಾವ ಪಾರ್ಟಿಗೆ ಸಂಬಂಧಪಟ್ಟವರಲ್ಲ,
ಪಕ್ಷಾತೀತವಾಗಿ ರಾಜಕಾರಣ ಇಲ್ಲದೆ ಎಲ್ಲವನ್ನ ಹಾಸ್ಯದ ದೃಷ್ಟಿಕೋನದಿಂದ ನೋಡೋಂಥವ್ರು. ಕಪ್ಪು ಹಣನೆಲ್ಲ ಬೆಳ್ಳಗೆ ಮಾಡ್ತೀನಿ ಅಂತಾರೆ ಮೋದಿಯವರು. ಮೊದಲು ಫೇರ್ ಅಂಡ್ ಲವ್ಲಿ ಬಂದ್ ಮಾಡ್ಬೇಕವ್ರು, ಅವಾಗ ಕರಿ ಮುಖ ಎಲ್ಲ ಬೈದಿಗೆ ಬರ್ತವ್ರೆ. ಬಾ ಮಾಮನಿ ಅಂತವ್ರು ಉಳಿತಾರ ಅವಾಗ ಬರೀ ಹೇಳಿಕೆಣ ನಾನು ಎಷ್ಟು ಬೆಳಗಿದ್ದೀನಿ ಅಯ್ಯೇ ಕೇಳ್ಬೇಕು ಮಾತು ಕೇಳಿದ್ರೆ. ಸ್ನೇಹಿತರೆ, ನಮ್ಮನ್ನೇ ನಾವು ಹೇಳ ಮಾಡ್ಕೊಂಡು ಅನಿಸೋದಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂತಹ ಉದ್ಯೋಗ. ಇನ್ನೊಬ್ಬರನ್ನು ಬೈದ್ರೆ ಒದಿತಾರೆ ಬಂದು, ಅದಕ್ಕೆ ನಾಮ ಬೈಕೋಬೇಕು. ಈ ವಿಷಯಕ್ಕೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಬಹದ್ದೂರ್ ನಂಬರ್ 1. ಇವ್ರನ್ನ ಯಾರು ಬೈಯೋದೇ ಬೇಡ್ರಿ, ತಮಗೆ ತಮ್ಮ ಬೈಕಿರ್ತಾವ. ಈಗ ಸೀಟ್ ಬಿಟ್ಟು ಹೋಗಿರ್ತಾರೆ, ಹೊರಗೆ ಒಂದಕ್ಕೆ ಹೋಗಿರ್ತಾರೆ, ಬರೋದ್ರಾಗ ಹೋಗಿ ಕುಂತು ಬಿಟ್ಟಿರ್ತಾನೆ. ಏಯ್ ಹೇಳಲಿ ಸೀಟ್ ಏನಾಕಿ ಈಗ ಹೆಸರು ಪರಿಚಯ ರಿಜಿಸ್ಟರ್ ಮಾಡಿ ಏನು ಸೀಟ್? ಏಯ್ ನಂದರೆ ಹೆಂಗೆ ಕುಂತೀನಿ ನಾನು, ಯಾರು ಬರ್ತಾರ ಅವ್ರದ ಹೆಂಗೆ ಜಗದೊಳಗೆ ಕೊಂದ್ರೆ ಇಲ್ಲೋಡ ನಾ ಉತ್ಸುಳೆ ಮಗ. ಹೌದಲ್ಲ, ಇವ ಅನ್ಬೇಕ್ರಿ ಆ ಮಾತು, ತಾನ ಅಂದ್ಕೊಂತೈತದು. ನಾನು ಉತ್ಸುಳೆ ಮಗ, ತಲೆ ಕೆಟ್ರೆ ಕತ್ತೊತ್ತು ಬಂದ್ಬಿಡ್ತು ನೋಡಿ. ಸುಮ್ಮನೆ ಜಾಗ ಕೂಡ ನಾನು ಅನಿಗೆಟ್ಟು ಸುಳೆ ಮಗ, ನಾನು ತಾವ ಅಂದ್ಕೊಂತವ. ಬೆಂಗಳೂರು ಹಿಂಗೆ ಅಂದ್ಕೊಂಡ್ಬಿಡ್ಸ, ಅಯ್ಯೋ ತಮ್ಮನ್ನು ತಾವೇ ಬೈಕೋತಿದ್ದಾರೆ, ಬಿಡಿ ಸರ್ ಅಂತ ಹೋಗ್ಬಿಟ್ರು. ಖರ್ಚೀಫ್ ಹಾಕ್ತಾರೆ ಬಸ್ಸಿಗೆ ನೋಡ್ರೇನು, ಬೆಂಗಳೂರಾಗ ಖರ್ಚೀಫ್ ಹಾಕಿ ನೀವು ಸುಮ್ಮನೆ ಕುಂದ್ರಿ. ಹೆಂಗೆ ಸರ್ ಖರ್ಚೀಫ್ ಹಾಕಿದ್ರೆ ಬರ್ತಾರೆ, ಅಯ್ಯೋ ಬರ್ತಾರೆ ಅಂತ ಬಿಡಿ ಹಿಂಗೆ ನಿಂದಿರ್ತಾವ್ರಿ ಅವು. ಬೆಂಗಳೂರಿಂದ ಮೈಸೂರು ಮಟ್ಟ 3:30 ಇರ್ತಾವ, ಸಂಘ ನಿಂದಿರ್ತಾವ. ಇವ ಆಗಲಾ ಕುಂದ್ರಬೇಕಂತ ಹಾಕಿರ್ತಾನೆ ರೀ. ಪಾಪ ಹಂಗೆ ಗೊತ್ತ, ಅಯ್ಯೋ ಯಾರೂ ಬರಲೇ ಇಲ್ಲ ಸರ್ ಕಡೆಗೆ, ಹೌದ್ರಿ ಬರಲಿಲ್ಲ ಏನು ಮಾಡ್ಬೇಕಂತ ಇವ್ ಮಾಡಿ ಅವ್ರು ವರ್ಷ ತಿಳಿದ್ಬಿಡ್ತಾನೆ. ಪಾಪ ಹಂಗೆ ನಮ್ಮ ಕಡೆ ಖರ್ಚೀಫ್ ಹಾಕ್ರಿ ನೋಡೋಣ, ಹುಬ್ಬಳ್ಳಿಯಿಂದ ಸೌದತ್ತಿಗೆ ಬರ್ಬೇಕಾದ್ರೆ ಅಯ್ಯ ಬರ್ತಾರ. ಬಂದಿಂದ ಅವ ಚಪ್ಪಲಿ ತೊಗೊಂಡ್ಬಾರ್ದು ಎಬ್ಸಲಿಲ್ಲ ನಾ ಹೇಳ್ತೀನಿ ನಿನಗ್ಯಾಕೆ ಅಂತ ತೆಗಿ. ಬಂದಿಂದ ನಾ ಹೇಳ್ತೀನಿ, ನೀನು ಉಸಾಬರಿ ಮಾಡಬೇಡ, ಕುಂತು ಬಿಡ್ತಾರೆ. ನೀವು ಗೊತ್ತಿದ್ದೈತೆ ಅವ್ನು ಅಗಲ ಕುಂದಿರ್ಬೇಕಂತ ಹಾಕ್ಯಾರ, ಯಾರು ಬಂದಿಲ್ಲ. ಬಾಬಾ ಇದೇ ರೀ ಕಾಮನ್ ಸೆನ್ಸ್. ಬೆಂಗಳೂರಾಗ ಒಂದು ಜಗಳ ಆಯ್ತು ಅಂದ್ರೆ ಅಂಜಿ ಬಿಡ್ತೈತೆ ಇಡೀ ಮೆಜೆಸ್ಟಿಕ್. ಅಯ್ಯೋ ಗಲಾಟೆ ಆಗ್ತಾ ಇದೆ, ಅಯ್ಯೋ ಯಾರೋ ಹೊಡೆದಾಡ್ತಾ ಇದ್ದಾರೆ, ಮಚ್ಚು ಹಂಗೋ ಹರಡುತ್ತೆ, ನಡೀರಿ ಮನೆಗೆ ಹೋಗೋಣ, ನಡೀರಿ ಮನೆಗೆ ಹೋಗೋಣ. ತಂದು ಸ್ಕೂಟ್ರ್ ಅಲ್ಲೇ ಬಿಟ್ಟು ಆಟೋದಾಗ ಮನೆಗೆ ಹೋಗಿಬಿಡ್ತಾವ್ರಿ. ಮುಂಜಾನೆ ಬಂದು ಅದು ಹಗಲು 11:30 ಮ್ಯಾಗ 5 ಸ್ಕೂಟ್ರ್ ನೋಡಿ ತೊಗೊಂಡು ಹೋಗ್ತಾವ. ನಮ್ಮ ಕಡೆ ಲಾಸ್ಟ್ ಬಸ್ ಸಂಗೊಳ್ಳಿ, ಎಲ್ಲಿಂದ ಬೆಳಗಾವದಿಂದ ಫುಲ್ಲಾಗಿ 62 ಸೀಟ್, ಹಿಂಗೆ ರೈಟ್ ಬೆಳಗಾವಿ ಬಸ್ ಸ್ಟ್ಯಾಂಡಿಗೆ ಜಗಳ ಶುರುವಾಗಿಬಿಡ್ತು. 62 ಮಂದಿಗೆ 62 ಮಂದಿ ಇಳಿದು ಬಿಟ್ರಿ. ಕಂಡಕ್ಟ್ರೇ ಉತ್ಸವ ಮಕ್ಕಳ ಲಾಸ್ಟ್ ಬಸ್ಸಲ್ಲಿ 10 ಬಸ್ ಇಲ್ಲ. ಉತ್ಸವ ಬಸ್ ನಾಳೆಗೆ ಸಿಗ್ತೈತೆ, ಜಗಳ ಸಿಗ್ತೈತೆನ? ಯಾರು ಏನು ಎದಕ್ಕೆ ತಿಳೋಡಕೈತೆ ನೋಡೋದು ಬೇಡ, ನಡಕತ್ ಬರ್ತೀವಿ ಹೋಗಲೇ, ನಿನಗೆ ಯಾಕೆ ಚಿಂತೆ? ಇಬ್ಬರು ಜಗಳ ಆಡ್ತಿದ್ರೆ 300 ಮಂದಿ ನೋಡಕ್ಕೆ ನಿಂದಿರ್ತಾರೆ. ಗದ್ದಲ ಜಾಸ್ತಿ ಆಗಿ ಕೊನೆಗೆ ಬಂದವು ಏನೂ ಕಾಣಂಗಿಲ್ಲ, ಎಲ್ಲರೂ ಕಾಲು ಅಗಲ ಮಾಡಿ ಒಳಗೆ ಹೋಗ್ಕೊಂಡ್ಬಿಡ್ತಾನ. ನಾವು ನಡಕ್ಕೆ ಯಾವನು ಬರ್ತಾರ ಅವನ್ನ ಒದ್ದು ಬಿಡ್ತಾರೆ. ಅವ ಅಂಗಿ ಹೊರ್ಕೊಂಡು ಮೈ ಏನಂತ ಒಳಗೆ ಹೋಗಿ ಬಗ್ಗಿ ನೋಡಿದೆ ಒದ್ದು ಬಿಟ್ರಪ್ಪ ಎಲ್ಲರೂ. ಯಾರು ಒದ್ರಂತ ಅವಾಗ ಗೊತ್ತಿಲ್ಲ, ಯಾರಿಗೆ ಒದ್ದಿವಿ ಅಂತ ಅವ್ರಿಗೆ ಗೊತ್ತಿಲ್ಲ. ನಂದ ತಪ್ಪಲೆ ನಾನೇ ಹೋಗ್ಬಾರ್ದಾಗಿತ್ತು, ನಾನೇ ಬಂದ್ಬಿಡ್ತಿದ್ರು ಹೊರಗೆ. ಎಷ್ಟು ಮುಗ್ಧತೆ ಐತೆ, ಎಷ್ಟು ಕುತೂಹಲ ಐತೆ. ಏನ ನೋಡಾಕ ನಿಂದ್ರಲ್ಲಿ ನಮ್ಮ ಜನ ಜಾಸ್ತಿ ನಿಂದಿರ್ತಾರೆ. ಆವಾಡಿಸೋದ್ರಿಂದ ಹಿಡಿದು ಸರ್ಕಸಿನ ಮಟ್ಟ ಎಲ್ಲ ನೋಡ್ತಾರೆ. ಆದ್ರೆ ಬೆಂಗಳೂರು ಜನರಿಗೆ ಕುತೂಹಲ ನಿಂದಿರಕ್ಕೆ ಟೈಮಲ್ಲಿ ಬರೀ ಟೈಮ್ ನೋಡ್ಕೊಂತಿರ್ತಾವು. ಅಯ್ಯೋ ಬೇಗ ಮನೆಗೆ ಹೋಗ್ಬೇಕು, ಲಾಸ್ಟ್ ಬಸ್ಸು ಲಾಸ್ಟ್ ಆಟೋ, ಟೈಮ್ ಆಗ್ತಾ ಬಂತು, ಏನಾಗುತ್ತೋ ಇದು. ನಮ್ಮ ಮಂದಿ ಒತ್ತದಾಗೆಲ್ಲ ಬರ್ತು ನೋಡು. 4:45 ಒಬ್ಬರು ಇದ್ದಿಲ್ಲ ನೋಡಿ, ಎಲ್ಲ ಫುಲ್ ಆತಿ. ಇನ್ನು 10 ಗಂಟೆ ಅದಾಗೆಲ್ಲ ರಂಗ್ ಎದ್ದು ನೋಡ್ರಿ ಅದ್ರ ಆಟ. ಇಲ್ಲೆಲ್ಲ ಕೂರ ಕಟ್ಟಿ ಬಿಡ್ತಾರೆ ಅವಾಗ. ಅಂದರೆ ನಮಗೆ ಭಯ ಇಲ್ಲ ಸ್ನೇಹಿತರೆ. ಯಾಕೆ ಭಯ ಇಲ್ಲ ಅಂದ್ರೆ ನಾವು ದೇವರನ್ನು ನಂಬುತ್ತೀವಿ. ನಮಗೆ ಎಲ್ಲವೂ ಕಾಪಾಡ್ತಾಳೆ. ಹೌದು, ಎಲ್ಲವೂ ಎಲ್ಲ ನಾವು ಅರಿಕೆ. ಈ ನಾಸಾದವರು ಒಮ್ಮೆ ಸ್ಯಾಟಲೈಟ್ ಹಾರಿಸಿದ್ರಿ ಮ್ಯಾಗ, ಏನು ಒಟ್ಟಾಂತರ ರೂಪಾಯಿ ಖರ್ಚು ಮಾಡಿ ಧನಲ್ಲ ಅಂತ ಹಾರಿಸ್ಬಿಟ್ರು. 5 ಮಿನಿಟಿಗೆ ಅದು ಡಮ್ ಅಂತ ಸಿಡಿದು ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿಬಿಡ್ತು. ಮೀಟಿಂಗ್ ಕರೆದು ಎಲ್ಲರೂ ಯಾಕೆ ಸ್ಯಾಟಲೈಟ್ ಜರ್ಮನಿ ಅವ ಕೇಳಿದ, ಕ್ರಿಸ್ಟಲ್ ವ್ಯಾಲ್ಯೂಮ್ ಚೆಕ್ ಮಾಡಿದ್ರಿ? ಮಾಡಿದ್ವಿ ಸರ್, ರೈಟ್. ಇನ್ನೊಬ್ಬ ಅಮೇರಿಕದ ಫ್ಯೂಲ್ ಇತ್ತ, ಫ್ಯೂಲ್ ಇತ್ತು ಸರ್. ಟೆಕ್ನಾಲಜಿ ಸರ್ಕ್ಯೂಟ್ ಎಲ್ಲ ಚೆನ್ನಾಗಿತ್ತು ಸರ್. ಮತ್ತೆ ಹೋಗಿದ್ದು ಡಮ್ ಅಂತು. ಕಡೆಗೆ ಒಬ್ಬ ಉತ್ತರ ಕರ್ನಾಟಕ ಕೂತಿದ್ದ. ನಿಮ್ಮ ಅಭಿಪ್ರಾಯ ಹೇಳಿ, ಯಾಕೆ ಡಮ್ ಮಾಡ್ದು? ನೀವು ಅದು ಸ್ಯಾಟಲೈಟ್ ಆದ ಸಂಬಂಧ ಸವದತ್ತಿ ಎಲ್ಲ ಕಾಯಿ ಮಾಡಿಸಿದ್ರಿ ಅಂದ್ರೆ ಅದ್ರ ಗಾಲಿಗೆ ನಿಂಬೆಣ್ಣೆ ಇಟ್ಟಿದ್ರಿಲ್ಲ? ಇಲ್ಲ, ನಾವು ಅದೆಲ್ಲ ಮಾಡಲಿಲ್ಲ. ಮತ್ತೆ ಅದಕ್ಕೆ ಡಮ್ ಅಂತ ಹರಕೆ ಯಾಕೆ ಹರಂಗಲ್ಲ ಅದು ಹಿಂಗೆ. ನಮ್ಮ ನಂಬಿಕೆನ ನಮ್ಮನ್ನು ಮ್ಯಾಗ ತರಕತ್ತೈತ್ರಿ. ಇನ್ನೂ ನಮಗೆ ಸೈನ್ಸ್ ಎಷ್ಟು ಡೆವಲಪ್ ಆಗಿರೋದು ಗೊತ್ತಿಲ್ಲ. ಅದ ನಂಬಿಕೆ ಮ್ಯಾಗ 106 ವರ್ಷ ಇರ್ತೀವಿ ನಾವು. ನೋಡ್ರಿ, ನಮ್ಮ ಮಂದಿಗೆ ಶುಗರ್ ಇಲ್ಲ, ಟೆನ್ಷನ್ ಇಲ್ಲ, BP ಇಲ್ಲ, ಅಸಿಡಿಟಿ ಇಲ್ಲ. ಸಿಕ್ಕ ಗುಣತಾವ ಇಲ್ಲ, ಉಪವಾಸ ಮಾಡ್ಕೊಂತಾವ.
ಅವರು ಟೈಮ್ ಟು ಟೈಮ್ ಬೆಳಿಗ್ಗೆ ಸ್ವಲ್ಪ ಮಿನಿ ಮೀಲ್ಸ್ ಲೈಟ್ ಒಂದೇ ಇಡ್ಲಿ ತಿಂತವ್ರಿ ಬೆಂಗಳೂರಾಗ. ಅವು ಮಲ್ಲಿಗೆ ಇಡ್ಲಿ ಅಂತ ಇಟ್ಟಿಟ ಇರ್ತಾವ, ಅಂಥವು 1000 ತಿಂತೀವಿ ನಾವು. ನಮ್ಮ ಮನೆಗೆ ಬರಮಣ್ಣ ಅಂತ ನಮ್ಮ ರೈತರಿಗೆ ಗದ್ದೆ ಕೆಲಸ ಮಾಡೋ ರೈತ ಬರ್ತಿದ್ರು ನೋಡ್ರಿ. ರೈತನಿಗೆ ಸಹಿತ ನಮ್ಮಲ್ಲಿ ಆಳು ಅನ್ನಂಗಿಲ್ರಿ, ಆಳ ಮಗ ಅಂತಾರೆ. ಹೌದಾ? ಆಳು ಹೌದವ, ಮಗನೂ ಹೌದು. ಆಳು ಮಗ ಅನ್ನೋ ಶಬ್ದ ಎಷ್ಟು ಚಂದ ಐತಿ ಸ್ನೇಹಿತರೆ. ಎರಡೂ ಅದಾವ, ಆಳು ಹೌದು ಮಗನೂ ಹೌದು. ಬರಮಣ್ಣ ಅಂತ್ರಿ. ಅವ ಒಂದಿನ ಆಯ್ತು ನಮ್ಮ ಮನೆಗೆ ಬಂದ ನಾನು ಹೇಳ್ತಿ ಇಡ್ಲಿ ಮಾಡಿದ್ದೆ. 3 ಒಬ್ಬೆ ಇಡ್ಲಿ, 10 ಇಡ್ಲಿ, 30 ಇಡ್ಲಿ, 2 ಹೊತ್ತು ಸಾಕಾಗ್ತದ್ದು ನಮಗೆ. ಮುಂಜಾನೆ 4, ಸಂಜೆಗೆ 4, ರಾತ್ರಿಗೆ 4. ನಾವು ಒಂದು ಮ್ಯಾಗ ಎಷ್ಟು 30 ಇಡ್ಲಿ ಮುಗಿಸ್ತೀವಿ. ಅವ ಬಂದ ಅಂತ ಹೇಳಿ ನಾವೇನು ಮಾಡಿದ್ವಿ, 30 ಇಡ್ಲಿ ಹಾಟ್ ಬಾಕ್ಸ್ ಅವನ ಕಡೆ ಸೇರಿಸಿದ್ವಿ. ಬಾರ್ಲೆ ಬರಮಣ್ಣ ತಿಂದು. ನಮಗೇನು ಗೊತ್ತು, ಅವನಿಗೂ ಏನು ಗೊತ್ತಿಲ್ಲ. 1 2 ಹಾಕಿ ಅಂತ ನಾವು ತಿಳಿದ್ರೆ ಈ ಓಸು ನನಗ ಅಂತ ತಿಳ್ಕೊಂಡು ಹಾಟ್ ಬಾಕ್ಸಿನ 28 ಇಡ್ಲಿ ಹಾಕೊಂಡ್ಬಿಟ್ಟಿನ್ರಿ ಅವ. ತಂಗಿದ ಚಟ್ನಿ ಅಷ್ಟು ಸುರಿಕೊಂಡು, ಸಾಂಬಾರು ಸುರಿಕೊಂಡು ಅದನ್ನು ಕಲಿಸಿದ್ರೆ ನೋಡಿದ್ರೆ ಅದೇ ಹೇಳ್ತೀನಿ, ಅರ್ಲ ಕಲಸಂಗಲ್ರಿ ಹಂಗೆ ಕಲಿಸಿ. ನಾನಂದೆ ಬಿಟ್ಟಲ್ಲ ಬಿಟ್ಟಲ್ಲ ಅಂತ ತುಳಿದು ಬಿಡೋದು ಅದನ್ನ. ಅಂದೆ ಇಡ್ಲಿ ಹಿಂಗೂ ತಿನ್ಬೋದ ಅಂತ ಆಶ್ಚರ್ಯ ಆಯ್ತು. ಹಿಂಗೆ ತೊಗೊಂಡು ಸುರಿಕೆ ಹೊಡೆದ್ರೆ ಎದಿನ ಹೊಡಿತು ನನಗೆ. 28 ಆಗಿ ಮತ್ತೊಂದು ಸ್ವಲ್ಪ ಸಾಂಬಾರು ಚಟ್ನಿ ಉಳಿತ್ರಿ, ಇದೊಂದು ತಗೊಂಡು ತಿನ್ರಿ ಅಂತ ತಗೊಂಡು 29 ಒಂದ ಉಳಿತು. ಈಟಿತ್ತದು ಯಾಕೆ ಬಿಟ್ಟನೇನು. ಏಯ್ ಬರೋಣ ತಗಂತ ಸಾಕು ಹಿನ್ನೆಲೆ ಅದು ಒಂದು ಏನು ಹೆಚ್ಚಕತೆ ಬೇಡ ನಡಿ ಬೇಡ ಸಾಕು. ಯಾಕೆ ಸಾಕಲೆ? ಯಾವುದಕ್ಕೂ ದಣಿ ಲಿಮಿಟ್ ಇರ್ಬೇಕಲ್ಲ. ಸ್ವರ ಮಗನೇ 29 ಇಡ್ಲಿ ತಿಂದು ಇನ್ನು ಲಿಮಿಟ್ ಇರ್ಬೇಕಂತ ನನಗೆ ಹೇಳ್ತೇನೆ. ಒದಿತಿನ ಮಗ ತಿನ್ನದ ನನಗೆ ಬ್ಯಾಡ್ದಳಿ ತಿಂತಿದ್ನಪ್ಪ, ಅದೇನು ದೊಡ್ಡದಲ್ಲ ನನಗೆ. ಮತ್ತೆ ಯಾಕೆ ತಿನ್ನಿಲ್ಲ? ಇಳಿದಗಳೇ ಖಾನಾವಳೆ ಉಂಡು ಬಂದಿದ್ದೆ ಅಂತ. ಎಂಥ ಶಕ್ತಿ ರೀ ಜೀವನ ಶಕ್ತಿ. ಯಾಕ? ಉಪವಾಸ ಬೀಳೋ ಟೈಮ್ ಬಂದ್ರೆ ಅವ 3 ದಿನ ಉಪವಾಸ ಇರ್ತಾನೆ. ತಿನ್ನಕ್ಕೆ ಅಂದ್ರೆ 3 ದಿವಸದೊಮ್ಮೆಲೆ ತಿಂತಾನ. ಎಲ್ಲದಕ್ಕೂ ರೆಡಿ. ಹಿಂಗೆ ನಮ್ಮ ಮಕ್ಕಳು ಬೆಳೆಸ್ಬೇಕಾಗೈತಿ. ಇವತ್ತು ನಾವು ಮಕ್ಕಳು ಭಾಳ ಸೂಕ್ಷ್ಮ ಆಗ್ಯಾವ್ರಿ. ಓಸು ಶಾಲೆ ಹುಡ್ರಾಗವ ಎಷ್ಟು ಧೂಳೆತ್ತು. ಶಾಲೆ ಹುಡ್ರು ಬಂದ್ರೆ ನೋಡಿದ್ರಿಲ್ಲ, ಯಾವ ಬರೀ ಧೂಳೆತ್ತಂದ್ರೆ ಬೆಂಗಳೂರಾಗ ಹಿಂಗೆ ಅಯ್ಯೋ ಡಸ್ಟ್ ಇದೆ, ನಮ್ಮ ಮಗು ಡಸ್ಟ್ ಅಲರ್ಜಿ ಇದೆ. ನಮ್ಮ ಶಾಲೆಗಳು ಹೆಂಗದಾವ? ಸರ್ಕಾರಿ ಶಾಲೆಗಳು 50 ವರ್ಷದಿಂದ ಹೆಂಗಿದ್ವು ಇವತ್ತಿಗೂ ಹಂಗಾದ. ಇನ್ನೇನೇನೇನೇನೇನು ಚೇಂಜ್. ಎಲ್ಲಿಂದ ಹ್ಯಾಕಣ ಬರ್ತದೋ ಅಲ್ಲಿಂದ ಈಗ ಬೆಕ್ಕು ಬರಕತ್ತೆ, ಇಲ್ಲಿಂದ ಬೆಕ್ಕು ಬರ್ತದೋ ಅಲ್ಲಿಂದ ನಾಯಿ ಬರಕತ್ತೆ. ಅವು ಹಂಗಾದ ನಾವು ಶಾಲೆ ನಮ್ಮ ಅದು ಇಂಗ್ಲೀಷ್ ಮೀಡಿಯಮ್ ಶಾಲೆ 3 ವರ್ಷದಾಗ 10 ಮಾಡಿ ಏರಕತ್ತ. ಅದು ಹುಡುಗರು ಡಿಸಿಪ್ಲಿನು ಶಿಸ್ತು. ತಾಯಿ ಅಂದ್ರಂತೂ ಮಕ್ಳಿಗೆ ರೊಟ್ಟಿ ಚಟ್ನಿ ಕೊಟ್ಟು ಬೆಳೆಸವಲ್ಲ, ಬರೇ ಜಂಕ್ ಫುಡ್. ನಮ್ಮ ಗೋಪಿ ಅವ್ರು ಹೇಳಿದ್ರಲ್ಲ, ಬೇಕ್ರಿ ಐಟಮು, ಪಿಜ್ಜಾ, ಬರ್ಗರ್ ಇವೆ. ನಮ್ಮ ಮಕ್ಕಳಿಗೆ ಇನ್ನೂ ಅದು ಗೊತ್ತಿಲ್ಲ. ಆಡಿ ಬಂದು ಹಂಗೆ ಮಾಡ್ತಿದ್ವಿ ನಾವು. ಕೈ ಸೈಪ್ ನಮ್ಮವರೇ ಕೈ ತೊಳ್ಕೊಳ್ರಿ ಉಡ್ಮಂತ ಯಾವ ಮುಂದಿನ ಕೈ ತೊಳಿಬೇಕ. ಈಗ ಒಮ್ಮೆ ಅವಾಗೊಮ್ಮೆ ಮೊದಲ ನೀರಿನ ತ್ರಾಸ ಐತೆ. 3 ವರ್ಷ ಆಯ್ತು ಮಳೆ ಇಲ್ಲ, ಬಂದ್ಬಿಡ್ತೀವಿ. ಉಂಡಿಂದ ಒಮ್ಮೆಲೆ ಕೈ ತೊಳಿತಿದ್ವಿ. ಈಗ ಏನೈತಿ ಮಕ್ಕಳು ಟಿವಿ ನೋಡಿಬಿಡ್ತಾರ. ಅವ್ರ ತಾಯಂದ್ರು ತೊಳಿಬೇಕು ತೊಳಿಬೇಕು ಕೈ ತೊಳಿಬೇಕು, 10 times ಕೈ ತೊಳಿಬೇಕು. ಬಂಟಿ ನೀನು ಸ್ಲೋನಾ +. ಅಲ್ರಿ ಇವರು ಕೈನ 10 ಸಲ ತೊಳೆದ್ರ ನಿನ್ನ ಗತಿ ಏನು? ಅರ್ಥ ಆಗಿಲ್ಲ. ಜಾಣ ಎಷ್ಟು ಆರೋಗ್ಯದ ಬಗ್ಗೆ ಕಲಿಸಿ ರಫ್ ಅಂಡ್ ಟಫ್ ಬೆಳೆದ್ರೆ ಮಕ್ಕಳು ರೆಸಿಸ್ಟೆನ್ಸ್ ಪ್ರತಿರೋಧ ಶಕ್ತಿಯನ್ನು ಪಡಿತಾರೆ. ಆಟಿಲ್ಲ ಕುಂತು ನೋಡಿ ಗೆಟ್ ಇನ್ ಟು ಯುವರ್ ಮಾರ್ಕ್ಸ್, ಗೆಟ್ ಇನ್ ಟು ಯುವರ್ ಇರ್ತಾವರು ರ್ಯಾಂಕ್ ಬರೋವು. ಇಂಗ್ಲೀಷ್ ಮೀಡಿಯಮು ಎಲ್ಲದಕ್ಕೂ ಗಾಬರಿಯಾಗಿರ್ತಾವೆ. ಇವು ನಾವು ಎಲ್ಲಿ ಬೇಕಲ್ಲಿ ಬಿದ್ದು ಒಳ್ಳೆಯಾಡಿ ಎದ್ದು ಆನಂದ ಅಡ್ಡಾಡ್ತಾವೆ. ಅದಕ್ಕೆ ತಾಯಂದ್ರೆ ಬಂದಿರಮಿಲ್ಲ ಟಿ ವಿ ನೋಡ್ರಿ ಮಕ್ಕಳಿಗೆ ಉಣ್ಸಕ್ಕೆ ಹೋಗ್ಬಾರ್ದು. ನಮ್ಮ ಉತ್ತರ ಕರ್ನಾಟಕದ ತಿಂಡಿಗಳೇನು ತಿಳಿಸ್ರಿ ಹಲ್ಲು ಗಟ್ಟಿ ಆಗ್ತಾವೆ. ನಾವು ಇನ್ನು ಹಳೆ ಅಜ್ಜಂದ್ರೆ ಮುತ್ತೆಗಳದಾವ ತಾತಂದ್ರದಾರಲ್ರಿ, ಚಾಲಿ ಅಡಿಕೆ ಕಟುಮ್ ಅಂತ ಕಡಿತಾವ್ರಿ. ಈಗಿನ ಹುಡುಗರಿಗೆ ಇಟ್ಟಿಟ್ಟು ದಂತಕ್ಷ ಇವೆ, ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆ. ಅಡಿಗೆ ಮನೆಗೆ ಇರ್ತೈತೆ ಉಪ್ಪು, ಪೇಸ್ಟಿಗೆ ಇರ್ತೈತೆ. ಸೆಟ್ರ ಅಂಗಡಿಯಾಗ ಉಪ್ಪು ಇರ್ತೈತೆ, ಮನ್ಯಾಗ ಪೇಸ್ಟ್ ಇರ್ತೈತೆ. ಪೇಸ್ಟಿನ ಮ್ಯಾಗ ಹಿಂಗೆ ಗಸಗಸ ತಿಕ್ಕಿದ್ರ ಹೋಗಿ ಪೇಸ್ಟಲ್ಲಿ ಉಪ್ಪಿದೆ, ಪೇಸ್ಟಲ್ಲಿ ಉಪ್ಪಿದೆ ಅಂತ ಇಡೀ ಅಂಗಡಿ ಅಡ್ಡಾಡ್ತಾವ್ರಿ. ಹಾಂ ಈಗ ಹೋಗೈತ್ರಿ ಉಪ್ಪು ಹೋಗೈತ್ರಿ. ಈಗ ಇನ್ನೊಂದು ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆ, ನಿಮ್ಮ ಪೇಸ್ಟ್ನಲ್ಲಿ ಯಾಲಕ್ಕಿ ಇದೆ, ದಾಲ್ಚಿನ್ನಿ ಇದೆ. ಹಾಂ ಮೈಸೂರಲ್ಲಿ ಇನ್ನೊಂದು ಶುರುವಾಗೈತ್ರಿ, ನಿಮ್ಮ ಪೇಸ್ಟ್ನಲ್ಲಿ ಮೈಸೂರು ಮಲ್ಲಿಗೆ ಇದೆ. ಹಂಗೆ ಯಾವ ಊರಿಗೆ ಏನೇನು ಅದಾವ ಅದನ್ನ ಹಾಕಬೇಕಂದ್ರೆ ನಮ್ಮ ಕಡೆ ಬಂತಂದ್ರೆ ನಿಮ್ಮ ಪೇಸ್ಟ್ನಲ್ಲಿ ಪುಂಡಿ ಪಲ್ಯ ಇದೆ ಅಂತ ಕೇಳ್ಬೇಕಾಗತ್ತೆ. ಪುಂಡಿ ಪಲ್ಯ ಇದೆ, ಬೆಂಡೆಕಾಯಿ ಇದೆ, ಹೀರೆಕಾಯಿ ಇದೆ.
ತಿಕ್ತಿದ್ವಿ ನಾವು. ಒಲೆ ಆಗಿಂದ ಕೆಂಡ ಹೊರಗೆ ಎಳ್ಕೊಳ್ಳೋದು, ನೀರು ಹಾಕೋದು, ಇದ್ಲಾಕೈತದ ಬಾಯಿಗೆ ಹಾಕೊಂಡು ಕರ್ರ 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 ಹಾಕೋದು, ತಿಕ್ಕಿಬಿಟ್ರೆ ಕಲಾಸ ಏನೇನು ಇಲ್ಲ. ಈಗಪ್ಪ ಏಸು ಪೇಸ್ಟು ನಮ್ದಾಗ ಬಳಸ್ರಿ ಅಂತ ಇವರು, ನಮ್ಮದನ್ನು ಬಳಸಿ ನೋಡ್ರಿ ಅಂತ ಅವರು. ನೀವು ಅದನ್ನೇ ಬಳಸಿ ಮೋಸ ಹೋಗಿದ್ದೀರಾ, ಹಾಗಾದರೆ ನಮ್ಮದನ್ನೊಮ್ಮೆ ಬಳಸಿ ಇಲ್ಲೂ ಮೋಸ ಹೋದ್ರಿ ಅಂತ. ಕಾಡಿಗೆ ಪ್ಲೇಸ್ಟಲ್ಲಿ ಉಪ್ಪಿದೆಯೇ, ದಾಳಿಂಬೆ ಇದೆಯೇ, ಮಲ್ಲಿಗೆ ಇದೆಯೇ, ಕಾಡಿಗೆ ಇನ್ನು 5 ವರ್ಷ ಹಿಂಗ ನಡೀತಾರೆ. ಕಡೆಗೆ ಒಂದು ಬರ್ತೈತೆ ಲಾಸ್ಟ್ ಅಡ್ವರ್ಟೈಸ್ಮೆಂಟ್, ಏನದು, ನಿಮ್ಮ ಬಾಯಲ್ಲಿ ಹಲ್ಲಿದೆಯೇ, ಇದ್ರ ತಿಕ್ಕಿ ಸಾಯಿದೆ ಸ್ನೇಹಿತರೆ. ಅದಕ್ಕೆ ತಾಯಂದ್ರೆ ಯವ್ವ ಮಕ್ಕಳಿಗೆ ಗಟ್ಟಿ ಆಹಾರ ಕೊಡ್ರಿ, ಹಲ್ಲು ತಾನ ಗಟ್ಟಿ ಆಗ್ತಾವ. ರೊಟ್ಟಿ ಕಡಿಬೇಕು, ಉಂಡಿ ಕಡಿಬೇಕು. ಈಗಿನ ಮಕ್ಕಳಿಗೆ ಏನ್ರಿ ಹಲ್ಲಿನಿಂದ ಅಯ್ಯೇ ಕೆಲಸನೇ ಇಲ್ರಿ. 32 ಸಲ ಅಗಿಬೇಕ್ರಿ. ಯಾವುದೇ ಒಂದು ವಸ್ತು ತಿಂದ್ರೆ ಅದು ಲಾಲಾರಸೊಂದಿಗೆ ಬೆರೆತು ಜೀರ್ಣಕ್ರಿಯೆಗೆ ಸಹಕಾರಿ ಆಗ್ತೈತೆ. ಗುರಿಯನ್ನು ನುಂಗ್ತಾವ್ರಿ. ಯಾಕೆ 32 ಸಲ ಅಗಿಬೇಕಂದ್ರೆ 32 ಹಲ್ಲು ಕೊಟ್ಟಾನ ಭಗವಂತ. ಹೊಟ್ಟ್ಯಾಗ ಹಲ್ಲಿಲ್ಲ, ಬಾಯಾಗದವ. ಇಲ್ಲಿ ನುಣ್ಣಗಾಗಿ ಒಳಗೆ ಹೋದ್ರೆ ಜೀರ್ಣಕ್ರಿಯೆ ಸರಿಯಾಗೈತಿ. ನುಂಗ್ತಾವ್ರಿ. ಅದ್ರಾಗ ನೋಡ್ಲಿ ಮ್ಯಾಗಿ ಅದು ಬಂದಾಗಿತ್ತಲ್ಲ, ಬಂದಾಗಿದ್ದೇವ ಮತ್ತೆ ಬಂದೈತ ಸೇಬುರಿ, ಅದು ಬರಬಾರ್ದಾಗಿತ್ತು. ಹಾಂ, ಅದು ತಿನ್ನೋದಲ್ಲ. ನೋಡ್ತೀರಿ ಹೆಂಗೆ ತಿಂತಾರೆ, ಹಿಂಗೆ ಇಟ್ಕೊಂಡು ಟಿವಿ ನೋಡ್ಕೊಂಡು ಕೂತಿರ್ತಾವ. ಬೇರೆ ಅದು ಮಾಡಕ್ಕೆ ಕೊಡ್ಸೋದಿಲ್ಲ. ಮಮ್ಮಿ ನೋಡ್ಲಿಸ್ ಮಮ್ಮಿ ಮ್ಯಾಗಿ 2 ಮಿನಿಟ್ ಕಂದ ಟ್ವೀ ಟ್ವೀ ಟ್ವೀ. ಅದೊಂದು ಅಡಿಗೆ, ಅದೊಂದು ಫುಡ್. ತಾಯಿ ಮಕ್ಳು ಇಬ್ಬರು ಕುಯ್ಯಂತ ಸಾಯಂಕಾಲ ನೋಡ್ತಾವ. ಸಂಜೆ ಮುಂದೆ ಅಂತ ತೆಗಿದು ಮುಂಜಾನೆ ಕುಯ್ಯಂತ ಹೊರಗೆ ಬರ್ತದೆ. ಒಳಗೆ ಅದಕ್ಕೆ ಏನೂ ಕೆಲಸ ಇಲ್ಲ. ಅದು ಒಮ್ಮೆ ಕರಳಿಗೆ ಸುದ್ದಿಗೊಂತೈತೆ. ಅದಕ್ಕೆ ತಿನ್ಬಾರ್ದು ಅಂತ ಹೇಳಕತ್ತಾರೆ ಡಾಕ್ಟರ್ಗಳು. ಮ್ಯಾಗಿ ಹೆಚ್ಚು ತಿನ್ನಬಾರ್ದು, ಗೋಬಿ ಮಂಚೂರಿ ಹೆಚ್ಚು ತಿನ್ನಬಾರ್ದು ಅಂತ ಹೇಳ್ತಾರೆ. ಇವ್ರಿಗೆ ಬರೀ ಅದ ರುಚಿ ಐತಿ. ರೊಟ್ಟಿ ಗೊತ್ತಿಲ್ಲ, ಉಂಡಿ ಗೊತ್ತಿಲ್ಲ. ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅದ್ರ ಹಂಗೆ ಮಾಡಿದ್ರೆ. ದಯವಿಟ್ಟು ತಾಯಿ ಅಂದ್ರೆ ಬೆಳ್ಳಗಾಗಾಕ ಯಾವ ಕ್ರೀಮು ಹಚ್ಚಬೇಡ್ರವ. ಜಾಸ್ತಿ ನೀರು ಕುಡಿದ್ರೆ ಸಾಕು ಮಕ್ಕಕ್ಕೆ ಬಣ್ಣ ಬರ್ತೈತೆ ಅಂತ. ದಿನಕ್ಕೆ 4.5 ಲೀಟರ್ ನೀರು ಕುಡಿಬೇಕು. ಹಸಿ ತರಕಾರಿ ತಿನ್ಬೇಕು. ನೀವೆಲ್ಲ ಹಳ್ಳಿಯಾಗದಿರಿ, ಹುಣ್ಮಂತ್ರ ಹಾಲು ಹೈನ ಇರ್ತಾವ. ಹಾಲು ಮೊಸರು ಹೆಚ್ಚು ಉಪಯೋಗಿಸ್ರಿ, ನೀರು ಜಾಸ್ತಿ ಕುಡೀರಿ. ಅದರಾಗ ಇವ್ರು ಮತ್ತೆ ಫೇರ್ ಆ್ಯಂಡ್ ಲವ್ಲಿ ಬೇಕೋಟರ್ ಮರಿ ಹಂಗೆ ಫೇರ್ ಆ್ಯಂಡ್ ಲವ್ಲಿ ಹಚ್ಚಿಕೊಂಡ್ರಲ್ಲ ಬೆಳ್ಳಗಾಗಿದ್ರೆ ನಾನು ಎಂದೋ ಬೆಳ್ಳಗಾಗಬೇಕಾಗಿದ್ದೆವ. ಹಿಂಬಡ ಬೆರಕು ಬಿಡ್ತಾವ ನೋಡ್ರಿ, ಹಿಂಬಡಿ ಹೊಡಿತಾವಂತ ನೋಡಿ. ಅದು ಏನು ದೊಡ್ಡ ಆಗೋದಿಲ್ಲವ, ಉಷ್ಣ ಪ್ರಕೃತಿಯ ಲಕ್ಷಣ. ನೀವು ನೀರು ಜಾಸ್ತಿ ಕುಡಿದಿಲ್ಲ ಅಂದ್ರೆ ಹಿಂಬಡಿ ಬೆರಕು ಬಿಡ್ತಾವ. ಬಿಸಿ ನೀರಾಗ ಒಂದು ಚಮಚ ಅಡಿಗೆ ಉಪ್ಪು ಹಾಕಿ ಕಾಲಿಟ್ಕೊಂಡು ಕುಂತು ಬಿಡ್ರಿ 10 ಮಿನಿಟ್. 3 ದಿವಸ ಮಾಡ್ರಿ, ಎಲ್ಲ ಬೆರಕು ಮುಚ್ಚೋಕಾವ. ಇವರು ಅಯ್ಯೋ ಹಂಗೆ ಮಾಡೋದು. 10 ಮಿನಿಟ್ ಕುಂದ್ರದ ಕಷ್ಟನೋ ನಿಮಗೆ. ಸೀರಿಯಲ್ ನೋಡ್ಕೊಂತ ಕುಂದ್ರಿ, ಕಬ್ಬಳ ಪುಟ್ಟಿಗೆ ನೀರು ಇಟ್ಕೊಂಡು ಕಾಲು ಶಾಲ್ ತೋದ್ರೆ ಹೇಳಂಗಿಲ್ಲ ಮ್ಯಾಗ ನೀವು. ಮತ್ತೆ ನಿಮ್ಗೆ ಅಣ್ಣ ಬಂದ ಪುಟ್ಟಿ ಟೀಗೈತಿ ಹೇಳ 4 ತಾಸು ಆಯ್ತು ನೀವು ಕಾಲು ಇಟ್ಟು. ಇವ್ರು ಕಾಲು ಬಿರುಕು ಬಿಡಿದ್ರೆ ಟಿವಿಯಾಗ ನೋಡಿಬಿಡ್ತಾರೆ. ಅದ್ರಾಗ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತೈತೆ, ಏನು ಟಿಂಗ್ ಅಂತ ಹಚ್ತಾರೆ. ಹೊತ್ತಿಗೆ ನಿನ್ನ ಕಾಲಲ್ಲಿ ಬಿರುಕಿದೆ ಬಾಯಿಲಿ. 3 ವರ್ಷ ಆಯ್ತು ಮಳೆಯಿಂದ ಭೂಮಿ ಬಿರುಕ್ಬಿಟ್ಟಾವ. ನಾವು ನೋಡುವ ಕಾಲಲ್ಲಿ ಬಿರುಕಿದೆ. ಓ ಏನು ಮಾಡಲಿ, ಕ್ರ್ಯಾಕ್ ಬಳಸು, ಯಾರಿಗೂ ಹೇಳಬೇಡ. 7 ಕೋಟಿ ಜನರಿಗೆ ಹೇಳ್ತಾಳೆ ಟಿವಿಯಾಗ, ಯಾರಿಗೂ ಹೇಳಬೇಡ. ಈಗ ಕ್ರ್ಯಾಕ್ ಅದು ಬಳಸ್ಬೇಕಂತ ಮೊದ್ಲು ಗಂಡಿಗೆ ಹೇಳ್ಬೇಕಲ್ರಿ ತರಕ. ಹೆಂಬಿಡೋದು ಕಾಲ ಗಂಡ ಇರ್ತಾಳೆ, ಹೇಳ್ರಿ ನೋಡ್ರಿ ನನ್ನ ಕಾಲ ಹೆಂಗೆ ಬಿರುಕ್ಬಿಟ್ಟವ. ಅವ ನಿಮ್ಮ ಮಕ ನೋಡಕ್ಕವ ಅಲ್ಲ, ನಿನ್ನ ಹೆಂಬಿಡೋದು ಬಿರುಕಿ ಏನು ನೋಡ್ತಾನ. ಏನೀಗ ಕ್ರಾಕ್ ತಗೊಂಬರ್ರಿ ಒಂದು. ಮೊದಲೇ ಅವ ಕ್ರಾಕ್, ಅವಾಗ ಮತ್ತೊಂದು ಕ್ರಾಕ್ ತೊಗೊಂಬಂದ್ರೆ ಹೆಂಗಾಗಬೇಡ. ಮನೆಯಾಗಿ ಹಿಂಗಾಗಿ ಜಗಳ ಸ್ನೇಹಿತರೆ. ಅದಕ್ಕೆ ಇಂಥ ಸರಳ ಉಪಾಯಗಳನ್ನು. ಆಮೇಲೆ ಇಲ್ಲಿ ಬಹಳ ಜನ ಒಂದು ಆರೋಗ್ಯದ ಬಗ್ಗೆ ಟಿಪ್ಸ್ ಕೊಡ್ತೀನಿ ನಿಮ್ಗೆ. ನಿಮ್ಮ ಹಾರ್ಟ್ ಟ್ರಬಲ್ನಾಗ ಐತಿ ಅಂತ ಡಾಕ್ಟರ್ ಹತ್ರ ತೋರಿಸೋದೇ ಬೇಡ. ನಾವು ಸಿರ್ಸಿ ನಿಸರ್ಗ ಚಿಕಿತ್ಸಾಲಯಕ್ಕೆ ಹೋಗಿರ್ತೀವಿ. ಅಲ್ಲಿ ಎಷ್ಟು ನೈಸ್ ಹೇಳ್ಕೊಡ್ತಾರೆ ನಮ್ಗಂದ್ರೆ, ನಿಮ್ಮ ಕೈ ಹಿಂಗೆ ಕಾಂಗ್ರೆಸ್ ಗುರುತು ಹಸ್ತ, ಈ ಕೈಯನ್ನು ಹಿಂಗೆ ಆಡಿಸ್ಕೋಬೇಕ್ರಿ ಮ್ಯಾಗಿಂದ ಕೆಳಗೆ. ಹೈವೇ ಮ್ಯಾಗ ಬಂದಂಗೆ ಬರ್ಬೇಕಿದು ಹಸ್ತ, ಅಂತ ಹಿಂಗೆ ಬರ್ಬೇಕ್ರಿ ಇಲ್ಲಿ ತನ. ಇದು ಹಿಂಗೆ ಇಲ್ಲಿ ಆರಾಮ್ ಬಂದು ಇಲ್ಲಿ ಬೂ ಅನ್ಬಾರ್ದು, ಹಂಪು ಬರಬಾರ್ದು. ಇಲ್ಲಿ ಆರಾಮ್ ಬಂದು ಇಲ್ಲಿ ಅಂತ ಹಂಪು ಬಂತಂದ್ರೆ ನಿಮ್ಮ ಹಾರ್ಟ್ ಟ್ರಬಲ್ನಾಗೈತೆ ಅಂತ ತಿಳ್ಕೊಬೇಕಂತ. ಹೊಟ್ಟೆ ಎಷ್ಟು ಮುಂದೆ ಬರ್ತೈತೋ ಅಷ್ಟು ಹೃದಯಕ್ಕೆ ತೊಂದರೆ ಆಗ್ತಾ ಇದೆ, ಭಾರ ಆಗ್ತಾ ಇದೆ. ಅದು ಸಹಿಸಲಾರ್ದಕ್ಕೆ ಹೊಟ್ಟೆ ಮುಂದೆ ತರ್ತೈತೆ ಅಂತ. ಹಾಂ, ನೀವೇ ನಿಂತ್ಕೊಂಡು ಹಿಂಗೆ ನೋಡ್ರಿ. ಇಲ್ಲೇ ನೋಡ್ಕೊಳಕ್ಕೆ ಬಿಟ್ರಿ ಕೆಲವರು. ಯಪ್ಪ ಮನೆಗೆ ಹೋಗಿ ನೋಡ್ಕೊಳ್ರಿ, ಕುಂತಲ್ಲಿ ಜಾಸ್ತಿ ಇರ್ತದಿನ ಹಿಂಗೆ ಹಾಕತ್ ನೋಡಿ. ಆಮೇಲೆ ನಿಂತು ನೋಡ್ಕೊಬೇಕಂದ್ರೆ ದಯವಿಟ್ಟು ಇಷ್ಟೇ ಸರಳ ಸೂತ್ರಗಳು ನಮ್ಮ ಹಳ್ಳಿಯ ಜನಪದರಲ್ಲಿ, ಹಳ್ಳಿಯ ಸ್ನೇಹಿತರಲ್ಲಿ ಅದಾವ ಸ್ನೇಹಿತರು. ಅದಕ್ಕೆ ದಯವಿಟ್ಟು ಆರೋಗ್ಯದ ಕಡೆ ಗಮನ ಕೊಡ್ಬೇಕಾದ್ರೆ ಸದೃಢ ನಾಗರಿಕರೇ ಸದೃಢ ದೇಶದ ಪ್ರಜೆಗಳು. ಶೌಚಾಲಯ, ನಿಮ್ಮೂರಾಗ ಶೌಚಾಲಯ ಅದಾವಂತ ಭಾವಿಸ್ತೇನೆ ನಾನು. ಇದ್ದಿಲ್ಲ ಅಂದ್ರೆ ಬಯಲಿ ಶೌಚಾಲಯವನ್ನು ಅವಾಯ್ಡ್ ಮಾಡ್ರಿ. ಅದಕ್ಕೂ ಅಡ್ವರ್ಟೈಸ್ಮೆಂಟ್ ಎಂತೆಂಥವು ಬರ್ತಾವಪ್ಪ. ಮಧ್ಯಾಹ್ನ ವಿದ್ಯಾಬಾಲನ ಮನೆಗೆ ಬರ್ತಾಳೆ, ಆ ಹುಡುಗಿ ಮುಂದೆ ಒಂದು ತಂಗಿ ತೊಗೊಂಡು ಹೋಗ್ತೈತೆ. ಒಂದು ಹುಡುಗಿ
ಮಗಳೇ ಎಲ್ಲಿಗೆ ಹೊರಟೆ? ನಾನು ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೀನಿ. ಏನನು ಬೈಲಲ್ಲಿ ಶೌಚ ಮಾಡುತ್ತೀಯ? ಮತ್ತೇನು ಕೊಡಸಲೇ ಕುಂದಿರ್ಸ್ಬೇಕಲ್ಲವ? ಅವ್ರವು ಕೇಳ್ತಾರೆ, ಗೊತ್ತೇ ಇಲ್ಲ. ಬೈಲಲ್ಲಿ ಶೌಚ ಮಾಡಬಾರ್ದು. ಬೈಲಲ್ಲಿ ಶೌಚ ಮಾಡಿದ ಮರದ ಮೇಲೆ ನೊಣಗಳು ಕುಳಿತುಕೊಳ್ಳುತ್ತವೆ. ಆ ನೊಣಗಳು ಹೊರಗೆ ಬಂದ್ರೆ ನಿಮ್ಮ ಅನ್ನದ ಮೇಲೆ ಕುಳಿತು ಯಪ್ಪ ಕೇಳಾಕ ಎದಿ ಹೊಡಿತಿದ್ರು. ನಿಜ ಸ್ನೇಹಿತರೆ, ಬಯಲು ಶೌಚಾಲಯವನ್ನು ನಾವು ಬಿಡಬೇಕು. ದಯವಿಟ್ಟು ಶೌಚಾಲಯಗಳನ್ನು ಕಟ್ಟಿಸುವಂಥ ವ್ಯವಸ್ಥೆ ಆಗಬೇಕು. ಈ ದೇಶಕ್ಕೆ 70 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕು, ಇನ್ನೂ ಹಳ್ಳಿಗಳಲ್ಲಿ ಶೌಚಾಲಯಗಳಿಲ್ಲ. ನಾನು ಅನೇಕ ಜನ ದಾನಿಗಳಿಗೆ, ಸಂಘ ಸಂಸ್ಥೆಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಯಪ್ಪ ಗುಡಿ ಕಟ್ಟಿಸೋರಿದ್ರ, ಮಂದಿರ ಕಟ್ಟಿಸೋರಿದ್ರ ದಯವಿಟ್ಟು ಅದಕ್ಕಿಂತ ದೊಡ್ಡ ಕೆಲಸ ಶೌಚಾಲಯಗಳನ್ನು ಕಟ್ಟಿಸಿಕೊಟ್ರಿ ಹಳ್ಳಿಗಳಿಗೆ. ನಿಮಗೆ ಗುಡಿ ಕಟ್ಟಿಸಿದಷ್ಟ ಪುಣ್ಯ ಬರ್ತದೆ. ಇದು ನಾನು ನೋಡಿದಂಥ ಒಂದು ದುರಂತ ಸನ್ನಿವೇಶ ಸ್ನೇಹಿತರೆ. ಒಂದು ನಿಮ್ಮಂಥ ಊರಿಗೆ ಹೋಗಿನಿ, ಸಂಗೊಳ್ಳಿ ಅಂತ ಊರಿಗೆ ಬರಕತ್ತೀನಿ. ಸಾಯಂಕಾಲ ಬರೀ ಸರ ಲೈಟಿಂಗ್ ಆಗಿದ್ದ ಕಾರ್ಯಕ್ರಮ, ನೈಟ್ ಶುರುವಾಕತಿ, 7ಕ್ಕೆ ಕಾರ್ಯಕ್ರಮ ಶುರುವಾಕತಿ ಸರ ಅಂತ ನನ್ನ 6:30ಗೆ ಸಮೀಪದ ಕಿತ್ತೂರಿಂದ ಕರ್ಕೊಂಬಂದ್ರೆ ತಿಳ್ಕೊಂಡು ಆತ ಇನ್ನೇನು ದೂರ ಲೈಟ್ ಕಾಣಕತ್ತಾವ ಸಂಗೊಳ್ಳಿ ಊರು ಅಂತ ಹೇಳಿ ಬರಕತ್ತೀನಿ. ಬೇರೆ ಊರು ಉದಾಹರಣೆ ತೊಗೊಳಕತ್ತೀನಿ. ಊರಿಗೆ 20 ಕಿಲೋಮೀಟ್ರ್ ದೂರ. 6 ಗಂಟೆಗೆ ಲಾಡ್ಜ್ ಬಿಟ್ಟು ಇನ್ನೇನು ಆ ಊರಾಗ ಎಂಟ್ರ್ ಆಗ್ಬೇಕು, ಕತ್ಲಾಗಿಬಿಡ್ತೀವಿ. ಏನ್ರಿ ನನ್ನ ಸ್ವಾಗತಕ್ಕೆ ಇಡೀ ಆ ಊರು ಹೆಣ್ಮಕ್ಳು ನಿಂತಾರ ಅತ್ತಾಗಿತ್ತಾಗ 1 ಕಿಲೋಮೀಟರ್. ನಾನೇನು ರಾಜ್ಕುಮಾರ್ ಮೋದಿನ ಸಿದ್ದರಾಮಯ್ಯನ ಯಾಕೆ ನಿಂತಾರೆ ಹಿಂದೆ ಕುಂತಾವ ಸರ? ಅದಕ್ಕೆ ನಿಂತಿಲ್ಲ, ನೀವು ಸುಮ್ಮನೆ ನೋಡಿದ ಕಾರ್ ನನಗೆ ಕೇಳಿಸ್ಲೇ ಇಲ್ಲ. ಅದು ಪೂರ್ತಿ ಹೆಣ್ಮಕ್ಳು ಮುಂದೆ ಕಾವ್ದು ಗ್ಲಾಸ್ ಇಳಿಸಿ ಯವ್ವ ನಮ್ಮ ತಾಯಿ ವಯಸ್ಸದವ ನನ್ನ ಸ್ವಾಗತಕ್ಕೆ ಯಾಕೆ ನಿಂತವ್ವ ಹಂಗೆ. ಹೇಯಪ್ಪ ಲೈಟ್ ಹಾರಿಸಿ ಹೋಗ ಮುಂದಕ್ಕೆ ಸಾಕ. ಮತ್ತೆ ಗ್ಲಾಸ್ ಇಳಿಸಿ ಮುಂದಕ್ಕೆ ಹೋದೆ. ಅವಾಗ ಹೇಳಿದ್ರೆ ಸರ್ ಈಗ ನೋಡ್ತಿದ್ರೆ ಎಲ್ಲರೂ ಕುಂತಾರೆ. ಏನಿದು ಅಂದೆ. ಸರ್ ನಮ್ಮದೇ ಊರೊಳಗೆ ಶೌಚಾಲಯಗಳಿಲ್ಲ, ಕತ್ತಲ ಆಗೋದನ್ನು ಕಾಯ್ತಾರೆ ಹೆಣ್ಮಕ್ಳಲ್ಲಿ ಹೊರಗೆ ಬಂದು ಹಿಂಗೆ ಕುಂದ್ರಾಕ. ಎದಿ ಹೊಡೆದು ಹೋದ್ರಿ ಸ್ನೇಹಿತರು. ಅರ್ಧ ತಾಸು ತಡ್ಕೊಳ್ಳೋದಾಗೋದಿಲ್ಲ ನಮಗೆ ಸಿಟಿಯಾಗಿದ್ದವರಿಗೆ ಮಲಮೂತ್ರಗಳನ್ನು. ಅಂತಹದ್ದು ಬೆಳಗಿನಿಂದ ರಾತ್ರಿ ಕತ್ತಲಾಗೋವರೆಗೂ ತಡ್ಕೊತಾರೆ. ಅಂದರೆ ಸ್ನೇಹಿತರೆ, ಇದೆಂಥ ಹಿಂಸೆ, ಇದೆಂಥ ದುರಂತ. ಅದಕ್ಕೆ ನಾವು ಕಲಾವಿದರೇ ಮಾತಾಡ್ಕೊಳಕತ್ತೀವಿ. ಯಾವುದಾದ್ರೂ ಒಂದು ಗ್ರಾಮ, ನಮ್ಮ ಮಹಾಮನಿಯವರು ಹತ್ತಿಗುಡ್ರ ಗ್ರಾಮ, ಭಾಳ ಹಿಂದುಳಿದಂಥ ಗ್ರಾಮ, ಅವ್ರು ಹುಟ್ಟಿದ್ದು ಅಲ್ಲಿ. ನಾವೇ ನಗೆ ಹಬ್ಬ ಕಲಾವಿದರು ಅಲ್ಪ ಸ್ವಲ್ಪ ನೀವು ಕೊಟ್ಟ ಹಣದೊಳಗೆ ಸ್ವಲ್ಪ ಹಣವನ್ನು ಹಾಕಿ ನಗೆ ಹಬ್ಬ ಶೌಚಾಲಯಗಳನ್ನ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಸ್ನೇಹಿತರೆ. ನಿಮ್ಮಲ್ಲಿ ಯಾರಾದರೂ ದಾನಿಗಳಿದ್ರೆ, ಶ್ರೀಮಂತರಿದ್ರೆ, ನಿಮ್ಮ ಹಿರಿಯರ ಹೆಸರಲ್ಲೇ, ಮಕ್ಕಳ ಹೆಸರಲ್ಲೇ ಅವ್ರ ನೆನಪಿಗಾಗಿ ಶೌಚಾಲಯಗಳು ಯಾವ ಗ್ರಾಮಕ್ಕೆ ಬೇಕೋ ಅದಕ್ಕೇನು ಗೌರ್ಮೆಂಟ್ ಲ್ಯಾಂಡು ಕೊಡ್ತೈತೆ ಅಂತ. ಒಂದು 15-20 ಸಾವಿರ ತನ ಸಹಾಯಧನವನ್ನು ಕೊಡ್ತೈತೆ. ಯಾರಾದ್ರೂ ಲ್ಯಾಂಡ್ ಕೊಟ್ಟರೆ ಕಟ್ಸೋದಕ್ಕೆ ಸಹಾಯಧನ ಕೊಡ್ತೈತೆ ಅಂತ. ದಯವಿಟ್ಟು ಆ ದಿಸೆಯಲ್ಲಿ ಪ್ರಯತ್ನ ಮಾಡಿ ಎಲ್ಲೆಂದರಲ್ಲಿ ಹೊಲಸು ಮಾಡೋದು ನಿಲ್ಲಿಸೋಣ. ಸ್ವಚ್ಛ ಭಾರತದ ಮೊದಲ ಮೆಟ್ಟಿಲೇ ದೇಶದ ಅಭಿವೃದ್ಧಿ ಸ್ನೇಹಿತರೆ. 70 ವರ್ಷ ಆಯ್ತು, ಇನ್ನೂ ಹೊತ್ತು ಮುಳುಗತನ ನಾವು ಕಾಯ್ತೀವಿ ಅಂದ್ರೆ ಇದರಂಥ ದುರಂತ ಇನ್ನೊಂದಿಲ್ಲ ಅನಿಸ್ತೈತೆ. ಅದಕ್ಕೆ ದಯವಿಟ್ಟು ಟಿವಿನ ನೋಡೋದ್ರಿಂದ ಇಂಥ ಲಾಭಗಳನ್ನು, ಇಂಥ ಸಂದೇಶಗಳನ್ನ ಅರ್ಥ ಮಾಡಿಕೊಡ್ರಿ ಸ್ನೇಹಿತರೆ. ಟಿವಿ ನೋಡಿ 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 ನಾ ಹೆಂಗೆ ಭಾಳ ಸಲ ಹೇಳ್ತಿರ್ತಾನೆ. ಹೇಳಿದ್ರೆ ರೊಟ್ಟಿ ತಿನ್ನಕ್ಕೆ ಬರೋಂಗಿಲ್ಲ ಆ ಕಡೆ ಮಂದಿ. ಉತ್ತರ ಕರ್ನಾಟಕ ರೊಟ್ಟಿ ಮೇಳಕ್ಕೆ ಹೋಗಿನಿ, ನಮ್ಮ ಗೆಳೆಯರು ಕರ್ಕೊಂಡು ಹೊಂಟೆ. ಫಸ್ಟ್ ರೊಟ್ಟಿ ಪಲ್ಯ ಹಾಕಕತ್ತಿದ್ರು. ಒಂದು 50 ಪಲ್ಯ ಇತ್ತು, 52 ಪಲ್ಯ ಬಿಡು. ನಮಗೇನು ತಿನ್ನಕ್ಕೆ ಏನು ಕಡೆ ಹಾಕ್ಸೋಂತ ಹೋದ. ರೊಟ್ಟಿ ತುಂಬಿ ಬಿಡ್ತೀವಿ. ಒಂದು ಮೂಲ್ಯಾಗ ಹೋಗಿ ನಿಂತು ಓಸು ಕಾಯಿಪಲ್ಯ ಪುಡಿ ಮೊಸರು ತಿಂದು ಬಿಟ್ಟಿದ್ರು ನಾವು. ತಿಂದು ನಂತ ಬಂದು ರೊಟ್ಟಿ ತೋರಿಸಿ ಪ್ಲೇಟ್ ಎಲ್ಲಿ ಹೋಗಿಲ್ಲ ಅಂತ. ಒಂದು ಸೊಳ ಮಗನ ಪ್ಲೇಟ್ ಅಲ್ಲದೆ ಅದ ರೊಟ್ಟಿ ಮುಡ್ಕೊಂಡು ಗೊತ್ತೇ ಇಲ್ಲ ಅವ್ರಿಗೆ. ಮತ್ತು ಇನ್ನೊಂದು ರೊಟ್ಟಿ ಕೊಡಿಸಿದೆ. ನಮ್ಮೂರಾಗ 3000 ಮಠ, ಸಿದ್ದಾರೂಢ ಮಠ, ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯಾಗ ಅಡುಗೆ ಮಾಡೋ ಪಾತ್ರೆ ನೋಡ್ಬೇಕ್ರಿ ಬೆಂಗಳೂರು ಮಂದಿ ಎದಿನ ಹೊಡಿತಾವು. 3000 ಮಠದಾಗ ಜಾತ್ರೆಯಾಗ ಸಾಂಬಾರು ಮಾಡೋ ಬೋಗಣಿ ನೋಡೋ ಬೆಂಗಳೂರು ಹೆಣ್ಮಕ್ಳು ಮೈ ಗಾಡ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆಯಲ್ಲ ಇದು. ಹೊಡಿ ಡೈ ಅದ್ರಾಗ ಸಾರಿನಾಗ ಅನ್ನದ ರಾಶಿ ರೂಮ್ನಾಗ ಒಟ್ಟಿರ್ತಾರೆ ಗಾಡಿಗೆ. ಇಟ್ ಈಸ್ ಮೌಂಟೇನ್ ಆಫ್ ರೈಸ್ ನಾವು. ಯಾರು ತಿಂತವ್ರೆ ಇಷ್ಟೆಲ್ಲ? 2 ಪಂಕ್ತಿಗೆ ಮುಗಿತೈತೆ ಅವ್ರು. ಮತ್ತು 3ನೇ ಪಂಕ್ತಿಗೆ ಅಕ್ಕಿ ಬಸಿಬೇಕಾಗತ್ತೆ ನಾವು. ಇಷ್ಟೆಲ್ಲ ಸಾಂಬಾರು ಯಾವಾಗ ಯೂಸ್ ಮಾಡ್ತಿರೋ, ಎಷ್ಟು ಖಾರ ಇರುತ್ತೆ ಸ್ನೇಹಿತರೆ. ಈ ಭಾಗದ ಆಹಾರ, ಈ ಭಾಗದ ಜೀವನ ವ್ಯವಸ್ಥೆನ ನಾವು ಅವ್ರಿಗೆ ಕಳಿಸ್ಬೇಕು. ಅದಕ್ಕೆ ಬೆಂಗಳೂರ ನಿಮ್ಮ ಯಾರಾದರೂ ಬಂಧು ಬಳಗಿದ್ರೆ ಇಲ್ಲಿಗೆ ಕರೆಸ್ಬಿಡು. ನಮ್ಮ ಹುಡುಗರನ್ನ ಅಲ್ಲಿಗೆ ಕಳಿಸ್ರಿ, ಅವ್ರದ್ದು ನಾವು ಕಲಿಬೇಕು.